ಹಾಯ್, ನಮಸ್ತೆ. ನಮಸ್ತೆ ಜನಗಳೇ, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ, ನನ್ನ ವೀಕ್ಷಕರೆಲ್ಲ. ಇದು ಬಂದು ಹಳೆ ವಿಡಿಯೋಗಳು ತುಂಬ ಇದೆ, ಒಂದು 25-30 ಹಳೆ ವಿಡಿಯೋಗಳಿದೆ. ಸೊ ಅದನ್ನೇ ಮೊದಲು ಹಾಕಿಬಿಟ್ಟು ಖಾಲಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಅದು ವ್ಯೂಸ್ ಎಲ್ಲ ಇಷ್ಟು ಏರಿರುತ್ತೆ. ಆಮೇಲೆ ರಾತ್ರಿ ಕಳೆದು ಬೆಳಗ್ಗೆನೇ ಎದ್ದು ನೋಡೋಷ್ಟರಲ್ಲೇ ಮತ್ತೆ ಇಷ್ಟು ಕಡಿಮೆ ಆಗಿರ್ತಾರೆ. ಈ ಯೂಟ್ಯೂಬ್ದವ್ರು ಯಾಕೆ ಹಿಂಗೆ ಮಾಡ್ತಾರೆ? ಹಂಗೆ ನೋಡಿದ್ರೆ ಈಗ ಇದ್ರ ಹಿಂದಿನ ವೀಡಿಯೋಗೆ 1700 ತನಕ ಇರಬೇಕಾಗಿತ್ತು. ನೋಡಿದರೆ 1400ಗೆ ಇದೆ. ಈ ಒಂಚೂರು 50-60 ಏರ್ತಂದರೆ ಬೆಳಿಗ್ಗೆ ಏಳಷ್ಟರಲ್ಲಿ ಅದು ಮತ್ತೆ 1400, 1400, 6, 7, 8 ಇಷ್ಟಕ್ಕೆ ತಂದಿರ್ತಾರೆ. ಏನಿದು? ಹಿಂಗಾದರೆ ನಾವು ಗೋಲ್ ರೀಚ್ ಆಗೋದು ಹೆಂಗೆ? 2 ವರ್ಷ ಆದ್ರೂ 3 ವರ್ಷ ಆದ್ರೂ ನಾವು ರೀಚ್ ಆಗೋಕ್ಕಾಗಲ್ಲ, ಮಾನಿಟೈಸು ಆಗಲ್ಲ. ಇನ್ನು ಪೇಮೆಂಟ್ ಬರೋದಂತೂ ಕನಸಿನ ಮಾತು. ಸುಮ್ಮನೆ ಏನೋ ಟೈಮ್ ಪಾಸಿಗೆ ವೀಡಿಯೋ ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕು. ಏನೋ ಚೆನ್ನಾಗಿ ಬರ್ತಾಯಿದೆಯಲ್ಲಪ್ಪ, ಮಾಡ್ಕೊಂಡು ಹೋಗೋಣ ಅನ್ನೋಷ್ಟೆಲ್ಲ ಹಿಂಗೆ ಮುಂದಕ್ಕೆ ಹೋಗಿಂದೆಲ್ಲ ವ್ಯೂಸ್ ಹಿಂದಕ್ಕೆ ತೊಗೊಂಡು ಬರ್ತಾರೆ. ಅಂದರೆ ಗುರಿ ಮುಟ್ಟೋಕ್ಕೆ ಬಿಡಲ್ಲ. ಇದು ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮದು ಗೊತ್ತಲ್ವ, ಮಾವಿನಕಾಯಿ ಚಿತ್ರಾನ್ನ, ಹುಣಸೆಕಾಯಿ ಚಟ್ನಿ, ರೊಟ್ಟಿ, ಪುಂಡಿ ಪಲ್ಯ ಇದರಲ್ಲೇ ಇರುತ್ತೆ ನಮ್ಮ ಊಟ. ತಿಳಿ ಸಾರುಗಳು, ರಸಮ್ಗಳು ಇದರಲ್ಲೇ ಇರುತ್ತೆ. ನಾನ್ ವೆಜ್ ಎಲ್ಲ ವರ್ಷಕ್ಕೆ 1 ಸಲ 2 ಸಲ ಮಾಡಿದರೆ ಹೆಚ್ಚು. ಅದು ಮತ್ತು ತಿನ್ನೋದು ಇಲ್ಲ, ಹಾಗೆ ಉಳಿಯುತ್ತೆ. 1/4 kg ತಂದ್ರೂ ಹಾಗೆ ಉಳಿಯುತ್ತೆ ನಮ್ಮ ಮನೆಯಲ್ಲೇ. ಇದು ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ಹಾಗೆ ಸ್ವಲ್ಪ ಮಾವಿನಕಾಯಿದು ತೊಕ್ಕು ಮಾಡ್ತೀವಲ್ವ, ಫಸ್ಟು ಒಗ್ಗರಣೆ ಹಾಕ್ತೀವಲ್ವ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡೆ ರೊಟ್ಟಿಗಾಗುತ್ತೆ ಅಂತ. ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು. ಇದು ಹಳೇದು ವಿಡಿಯೋ. ಮುಂಚೆ ಎಲ್ಲ ಚೆಕ್ ಮಾಡಿ ಏನು ಮಾತಾಡಿದ್ದೀನಿ ಮತ್ತೆ ಎಲ್ಲ ನೋಡಿಬಿಟ್ಟು ಆಮೇಲೆ ಮಾತಾಡ್ತಾ ಇದ್ದೀನಿ. ಮನೆ ಮುಂಚೆ ಅವಾಗ ಇದು ಸ್ಟಾರ್ಟಿಂಗ್ ಬಂದಾಗಿಂದ 1 ವರ್ಷ ಆಯ್ತೇನೋ. ಇದು ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಇರುತ್ತೆ ಅಲ್ವ, ಬಾಳೆಹಣ್ಣು ಅಲ್ಲ, ಬಾಳೆಕಾಯಿನ ನನ್ನ ಮಗಳು ಮುಂಚೆ ತುಂಬ ಮಾಡಿಕೊಡ್ತಿದ್ಲು. ಇದನ್ನು ನಿನಗೆ ಶುಗರ್ಗೆ ಒಳ್ಳೆಯದು ಅಂದ್ಬಿಟ್ಟು. ಇವಾಗ ಮರ್ತೇ ಬಿಟ್ಟಿದ್ದಾಳೆ. ಮತ್ತು ಅದಕ್ಕೆ ಇನ್ಮೇಲೆ ಮತ್ತೆ ಮಾಡಿಕೊಡ್ತೀನಿ ಅಂದ್ಲು. ಅವಳಿಗೆ ಟಿಫನ್ಗೆ ಹಾಕ್ಕೊಡ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ, ಬಾಳೆಕಾಯಿ ಬಜ್ಜಿ. ನಮಗೆ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ನಾವು ಏನು ಇಷ್ಟಪಡ್ತೀವಿ ಅದೆಲ್ಲ ದಿವಸ ಇದ್ದರೂ ಬೇಜಾರಾಗಲ್ಲ. ಪುಂಡಿ ಸೊಪ್ಪು 2 ದಿವಸಕ್ಕೆ 1 ಸಲ ಇದ್ದರೂ ಬೇಜಾರಾಗಲ್ಲ. ರೊಟ್ಟಿ ಎಲ್ಲ ಇತ್ತೀಚೆಗೆ ಮಾಡ್ತಾಯಿಲ್ಲ. ರೊಟ್ಟಿ ತಿಂದರೆ ಸ್ವಲ್ಪ ಮೇಲುಸಿರು ಬರ್ತಾಯಿದೆ ಇತ್ತೀಚೆಗೆ. ಮೊದಲು ಆಗ್ತಿರಲಿಲ್ಲ, ಇವಾಗ ಆ ಥರ ಆಗ್ತಾಯಿದೆ. ಒಂಚೂರು ವೆಯ್ಟ್ ಜಾಸ್ತಿ ಆಯಿತು ಅಂದರೆ ನನಗೆ ಮೇಲುಸಿರು ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಉಸಿರು ತೊಗೊಂಡು ಮೇಲೆ ತೊಗೊಂಡು ಕೆಳಗೆ ಬಿಡೋದು ಒಂಥರ ಕಷ್ಟ ಆಗುತ್ತೆ ಸ್ವಲ್ಪ. ಒಂದು 58-60 ಒಳಗಿದ್ರೇ ಅಷ್ಟು, 58-60 kg ಒಳಗಿದ್ರೇ ನಾನು ನಾರ್ಮಲ್ ಆಗಿ ಇರ್ತೀನಿ. ಏನು ಒಂದು ಹಾರ್ಟ್ ಪ್ರಾಬ್ಲಮ್ ಇಲ್ಲದೇನೆ, ಇಲ್ಲಾಂದರೆ ಉಸಿರಾಟದ ಪ್ರಾಬ್ಲಮ್ ಬಂದುಬಿಡುತ್ತೆ ನನಗೆ. ಇದೊಂದು ಹೊರಗಡೆದು ನೋಡಿ, ಆ ಕಡೆ 2 ಮುಸ್ಲಿಂ ಫ್ಯಾಮಿಲಿಗಳಿದೆ. ನಾವು ಈ ಕಡೆ ಒಬ್ಬರು ಹಿಂದೂಗಳು, ಆ ಕಡೆ 2 ಫ್ಯಾಮಿಲಿ ಮುಸ್ಲಿಮ್ದವ್ರದ್ದು. ನಮ್ಮದುವರೆಗೂ ಅಷ್ಟೇನು ಮಾತಿಲ್ಲ, ಕತ್ತಿಲ್ಲ. ಮುಂಚೆ ಬನ್ನಿ ಮನೆಗೆ ಬನ್ನಿ ಅಂತಿದ್ರು. ಬರಲ್ಲ, ನೀವೇನು ಬರಲ್ಲ ಯಾರ ಮನೆಗೂ ಅಂತ. ನಾನು ಹೋಗಲ್ಲ ಜಾಸ್ತಿ, ಯಾರ ಮನೆಗೂ ಹೋಗಲ್ಲ, ಯಾರಿಗೂ ಮನೆಗೆಲ್ಲ ಕರೆಯಲ್ಲ. ಅದು ನನಗೆ ಮುಸ್ಲಿಮ್ದವರು, ಕ್ರಿಶ್ಚಿಯನ್ದವ್ರಿಗೆಲ್ಲ ಮನೆ ಒಳಗೆ ಕರೆದ್ರೆ ನಮಗೆ ಮನೇಲಿ ಏನೋ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಸುಮ್ಮನೆ ಯಾರ್ದೋ ಜೊತೆ ಗಲಾಟೆ, ಯಾರ್ದೋ ಜೊತೆ ಅಂದರೆ ನೆಗೆಟಿವ್ದು ಇದುಗಳು ತುಂಬ ಆಗ್ತಾ ಇರುತ್ತೆ.
ಮತ್ತು ನಾವು ಹಿಂದೂ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರ್ತಾ ಮುಸ್ಲಿಮ್ದು ದರ್ಗಾಗೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂದರೆ ಮನೆಯಲ್ಲೇ ಸಿಕ್ಕಾಪಟ್ಟೆ ಯಾರ್ಯಾರ್ದೋ ಜೊತೆ ಜಗಳ, ಬರುವಾಗ ದಾರಿಯಲ್ಲಿ ಸುಮ್ಮನೆ ಕಾಲು ಕೆರ್ಕೊಂಡು ಜನಗಳು ಜಗಳಕ್ಕೆ ಬರ್ತಾರೆ. ಏನೋ ಒಂಥರ ವಿಚಿತ್ರ ಅನುಭವ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹೋದರೆ ಹಿಂದೂ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಮುಸ್ಲಿಮ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ದರ್ಗಾಗೆ. ಎರಡು ಕಡೆ ಹೋಗಿ ಬರಲ್ಲ. ಒಂದ್ಸಲ ಹಿಂಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ಆವಾಗ ದತ್ತಪೀಠಕ್ಕೆ ಹೋಗಿ ಆಮೇಲೆ ಹಂಗೆ ಶೃಂಗೇರಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ದತ್ತಪೀಠದಲ್ಲಿ ಮುಸ್ಲಿಮ್ದಿದ್ದು ಇದೆ ಅಲ್ಲೇ ಎಲ್ಲ. ಆಮೇಲೆ ಹೊರಟಾಗ ದಾರಿಯಲ್ಲಿ ಯಾರೋ ಪ್ಯಾಸೆಂಜರ್ ಜೊತೆ ಕಿರಿಕಿರಿ ಆಯಿತು. ಕಿಟಕಿ ಮುಚ್ಚು ಅಂತ ಅವರು ಮುಚ್ಚಲ್ಲ, ನಮ್ಮ ಕಿಟಕಿ ಅಂತ ನಾವು. ಆಮೇಲೆ ನಾವು ಬೇಲೂರು ಹಳೇಬೀಡು ಹತ್ರ ಹೋಗಿತ್ತು ಬಸ್ಸು ಅಲ್ಲಿವರೆಗೂ, ಬೇಲೂರು ಹಳೇಬೀಡು ಹತ್ರ. ಆಮೇಲೆ ನಾನು ಇಳಿದೇ ಬಿಟ್ಟೆ, ಬಸ್ಸಿಗೆ ನಿಲ್ಲಿಸ್ಬಿಟ್ಟು, ಬೇಡ ಹೋಗೋದು ಇಳಿ, ಕಾಸು ಹೋದರೆ ಹೋಯ್ತು ಟಿಕೆಟ್ದು ಅಂತ. ಆಮೇಲೆ ಅಲ್ಲಿ ಇಳಿದು ಮತ್ತೆ ವಾಪಸ್ ಬಂದುಬಿಟ್ವಿ ಬೆಂಗಳೂರು ಬಸ್ ಹಿಡ್ಕೊಂಡು. ಹಿಂಗೆಲ್ಲ ಆಗುತ್ತೆ, ಸುಮ್ಮನೆ ವಿನಾಕಾರಣ ಕಿರಿಕಿರಿಗಳೆಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ನಾವು ಅಷ್ಟು ಹತ್ತಿರ ಸೇರಿಸ್ಕೊಳ್ಳಲ್ಲ, ಮತ್ತು ಯಾರ ಮನೆಗೂ ಹೋಗಲ್ಲ ನಾನು. ಈ ಮುಸ್ಲಿಮು ಕ್ರಿಶ್ಚಿಯನ್ನು ಎಲ್ಲ ಅದೇನೋ ನಾನು ನಂಬಬಾರದಂದರೂ ಕೂಡ ನಂಬೋ ಥರ ಮಾಡಿಬಿಡುತ್ತೆ. ಇದಕ್ಕೆ ಇಂಜೆಕ್ಷನ್ ಅಂತ ಇದ್ದೀನಿ, ಆಪ್ರೇಷನ್ ಮಾಡಿಸಿದ ಮೇಲೆ ತುಂಬ ವೈಲ್ಡಾಗಿ ಬಿಹೇವ್ ಮಾಡ್ತಾಯಿತ್ತು ನಮ್ಮ ಬೆಕ್ಕು. ಸುಮ್ಮನೆ ಕಿರಿಕಿರಿ ಮಾಡೋದು, ಕಚ್ಚಕ್ಕೆ ಬರೋದು, ಗಲಾಟೆ ಮಾಡೋದು, ಎತ್ಕೊಳ್ಳೋಕೆ ಹೋದರೆ ಗುರ್ರು ಅನ್ನೋದು, ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ. ಇವಾಗ ಆಮೇಲೆ ಡಾಕ್ಟ್ರ್ ಹತ್ರ ಒಯ್ದ್ವಿ. ಅವರೇನೋ ಮೆಡಿಸನ್ ಕೊಟ್ಟರು. ಸ್ಟಾರ್ಟಿಂಗ್ ಆಪ್ರೇಷನ್ ಮಾಡಿದ್ಮೇಲೆ ಹಿಂಗಾಗುತ್ತೆ, ಆಮೇಲೆ ಮತ್ತೆ ಮೈಲ್ಡ್ ಹಾಕ್ಕೊಂಡು ಹೋಗ್ತವೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇವಾಗ ನೋಡಿದರೆ ಒಳ್ಳೆ ಸಾಧು ಥರ ಆಗೋಗಿದೆ. ಕಾಮಕ್ಕಿಲ್ಲ ಕಿಮಕ್ಕಿಲ್ಲ. ಆವಾಗಿಂದ ಅಲಂಕಾರನೇ ಬೇರೆ ಇತ್ತು. 1 ವರ್ಷದ ಕೆಳಗಿಂದು ಮನೆಗೆ ಮಾಡಿದ್ದು. ಪೇಂಟು ಹಚ್ಚಿರಲಿಲ್ಲ ನೋಡಿ, ನಾನು ಬಾಗಿಲ ಹತ್ರ ಯೆಲ್ಲೋ ಕಲರ್ ಹಚ್ಚಿದ್ದು. ಒಂದ್ಸಲ ಅನಿಸ್ಬಿಡುತ್ತೆ, ಈ ಕುಂಕುಮ ಅರ್ಶಿನ ಬಡಿಯೋದೆಲ್ಲ ಬಾಗಿಲಿಗೆ, ಇದೆಲ್ಲ ಏನು ಒಂದು ಯಾರೂ ಮಾಡಲ್ಲ. ಕ್ರಿಶ್ಚಿಯನು, ಮುಸ್ಲಿಮು, ಈ ಹಿಂದೂಗಳು ಯಾಕೆ ಮಾಡ್ತಾರೆ ಅಂತ ನನಗೆ ಒಂದ್ಸಲ ಎಲ್ಲ ಅದರಲ್ಲಿ ನಂಬಿಕೆನೇ ಬರಲ್ಲ. ಸುಮ್ಮನೆ ಬೇಡ ಅದೆಲ್ಲ ಹಚ್ಚಿಬಿಟ್ಟು ಬಾಗಿಲೆಲ್ಲ ಗಲೀಜು ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಆದರೂ ಅದೇನೋ ಬರ್ತಲ್ಲಿ ಬಂದ್ಬಿಟ್ಟಿದೆ ನನಗೆ ಈ ಥರ ಎಲ್ಲ ಟ್ರೆಡಿಷ್ನಲ್ ಆಗಿ ಇಡೋದನ್ನು. ಒಂದೊಂದು ಸಲ ಇಷ್ಟ ಆಗುತ್ತೆ, ಒಂದೊಂದು ಸಲ ಇಷ್ಟ ಆಗಲ್ಲ. ತುಂಬ ಸಲ ಇಷ್ಟ ಆಗುತ್ತೆ. ಹೂವು ಹಚ್ಚಿನ ದಿವಸ ಚೆನ್ನಾಗಿ ಅನಿಸುತ್ತೆ, ಮಾರನೇ ದಿವಸ ನೋಡೋಷ್ಟರಲ್ಲಿ ಒಣಗಿ ಅಯ್ಯೋ ಯಾಕಾದರೂ ಹಚ್ಚಿ ಮತ್ತೆ ಸುಮ್ಮನೆ ವಿನಾಕಾರಣ ಕೆಲಸ ಹೆಚ್ಚಿಗೆ ಮಾಡ್ಕೊಳ್ತೀನಲ್ವಾ ಅಂತ. ಈ ಹೂವು ಹಚ್ಚಿದರೆ ಏನು ಬರುತ್ತೆ ಅನಿಸ್ಬಿಡುತ್ತೆ ನನಗೆ. ಒಂದ್ಸಲ ಯಾವುದ್ರಲ್ಲೂ ಅರ್ಥ ಇಲ್ಲ, ಏನು ಮಾಡೋದ್ರಲ್ಲೂ ಅಂದರೆ ಈ ಹಬ್ಬಗಳು ನನಗೆ ಯಾವುದ್ರೊಳಗೂ ಅರ್ಥನೇ ಇಲ್ಲ ಅನಿಸುತ್ತೆ. ಪ್ರಪಂಚದ ಜನ ಎಲ್ಲ ಸೇರಿ ಒಟ್ಟಾಗಿ ಮಾಡೋ ಹಬ್ಬ ಇರಬೇಕು, ಒಟ್ಟಾಗಿ ಮಾಡೋ ಸಂಸ್ಕಾರ ರೀತಿ ರಿವಾಜ್ ಇರಬೇಕು. ಒಂದೊಂದು ಕಡೆ ಒಂದೊಂದು ದೇಶ, ಒಂದೊಂದು ಸ್ಟೇಟ್ ಕಡೆ ಒಂದೊಂದು ಥರ. ನನಗೆ ಈ ಜನಗಳು ಇವೆಲ್ಲ ಮಾಡ್ಕೊಂಡಿದ್ದಾರೇನೋ ಹಿಂಗೆಲ್ಲ ಅಂತ ಅನಿಸ್ಬಿಡುತ್ತೆ. ದೇವ್ರುಗಳು ಎಷ್ಟು ತರಬಾರ್ದು ಅಂದ್ಕೊಳ್ತೀನಿ, ಆದರೂ ತರಂಗೇ ಆಗುತ್ತೆ ನೋಡಿ. ಅವಾಗ ಹೆಂಗಿತ್ತು, ಈ ಥರ ಅಲಂಕಾರ ಇತ್ತು 1 ವರ್ಷದ ಕೆಳಗೆ ಮನೆ, ಒಂದು 8 ತಿಂಗಳು ವರ್ಷದ ಕೆಳಗೆ ಅನಿಸುತ್ತೆ. ಈ ಆಟೋದವರು ತಲೆ ತಿಂದು ಬಿಡ್ತಾರೆ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಆಟೋದವರು ನನಗೆ ಕಿರಿಕಿರಿನೇ. ಹೋಗುವಾಗ ಬರುವಾಗ ಬನಶಂಕರಿ ಕಡೆ ಸಾಟರ್ಡೆ ಸಂಡೇ ಹೋಗಿ ಬರುವಾಗ ಕಿರಿಕಿರಿನೇ ಆಗ್ತಾಯಿರುತ್ತೆ ಅವ್ರು ಓಡಿಸೋ ರೀತಿಗೆ. ಮತ್ತು ಪುಂಡಿ ಪಲ್ಯಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ವಾರದಲ್ಲಿ ಒಂದು 3 ಸಲ ಆದರೂ ಇರುತ್ತೆ ಪುಂಡಿ ಸೊಪ್ಪು.
ನನ್ನ ಮಗಳು ಮಾಡಿದ ದಿವಸ ತಿಂತಾಳೆ, ಮಾಡದೇ ಇರೋದೇ ಆಮೇಲೆ ಮಾರನೇ ದಿವಸ ತಿನ್ನಲ್ಲ, ನಾನೇ ತಿನ್ನಬೇಕು, ಇಲ್ಲ ಫ್ರಿಜ್ಜಲ್ಲಿ ಹಾಗೆ ಉಳಿಯುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಅನ್ನ, ಬಿಸಿ ಪುಂಡಿ ಪಲ್ಯ. ಇದು ಮ್ಯಾಗಿ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಳಗಡೆ, ಎಕ್ಸ್ಟ್ರಾ ರುಚಿ ಬರುತ್ತೆ ಅಂದ್ಬಿಟ್ಟು. ಅದು ಖಾರನೂ ಸಿಗುತ್ತೆ ಅಲ್ಲೇ ಶಿವಾಜಿನಗರದಲ್ಲಿ, ಇನ್ನೇನೋ ಮಸಾಲೆಗಳು ಹಾಕಿ ಮಾಡಿದ ಮಸಾಲೆ ಖಾರ ಅಂತ, ಅದು ಕೂಡ ಹಾಕ್ತೀನಿ. ಇದ್ದಾಗ ತರ್ತೀವಿ, ಹೋದಾಗೆಲ್ಲ ಖಾಲಿ ಆದರೆ ಹಾಗೆ ಮಾಡ್ತೀನಿ, ಇದ್ದರೆ ಅದನ್ನು ಹಾಕ್ತೀನಿ. ಲೋಕಲ್ ಮ್ಯಾಗಿ ಮಸಾಲೆ. ನಮ್ಮ ಮಹಾರಾಣಿಯವರು ಊಟ ತಿಂತವ್ರೆ ಟಿ ವಿ ನೋಡ್ಕೊಂಡು. ಅವಳು ಸ್ಯಾಟರ್ಡೆ ಸಂಡೇ ಇರ್ತಾಳಲ್ವ, ಅವಳಿಗೆ ಸ್ವಲ್ಪ ಆರಾಮಾಗಿ ಟಿ ವಿ ಮುಂದೆ ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ಮೆತ್ತಿಗೆ ಕೂತ್ಕೊಂಡು ನೋಡಬೇಕು ಅಂತಾಳೆ. ನಮಗೇನು ಹಂಗಿಲ್ಲ, ದಿನ ಅದ್ರ ಮೇಲೆ ಕುಂತು ಎಲ್ಲ ಒಂದು ಕಡೆ ಕೂತ್ಕೊಂಡು ನೋಡಬೇಕು ಅನಿಸುತ್ತೆ. ಇವಾಗ ಹೊರಗಡೆ ದೇವರು ಬರೀ 2 ಫೋಟೋಗಳು ಇಟ್ಟಿದ್ದಿದೆ. ನನಗೆ ನೋಡಿದಾಗ ಹಿಂಗಿಟ್ಟಿದ್ದು ಮುಂಚೆ ಅಂತ ನನಗೆ ವೀಡಿಯೋಗಳೆಲ್ಲ ತೆಗೆದು ಸಿಸ್ಟಮ್ದಲ್ಲಿದ್ದವು ವೀಡಿಯೋಗಳೆಲ್ಲ, ಮೊಬೈಲಲ್ಲಿ ಇರಲಿಲ್ಲ. ಆವಾಗ ನಾನು ಚಾನಲ್ ಡಿಲೀಟ್ ಮಾಡುವಾಗ ಸಿಸ್ಟಮಲ್ಲಿ ಎಲ್ಲ ಸ್ಟೋರ್ ಮಾಡಿಸ್ಕೊಂಡಿದ್ದೆ ಅವಳ ಕೈಯಿಂದ. ಇವಾಗ ನಾನು ಅಂದೆ ಸ್ವಲ್ಪ ಎಲ್ಲ ತೆಗೆದು ನೋಡು ಯಾವ್ದ್ಯಾವ್ದಿದೆ ಅಂತ, ಅದಕ್ಕೆ ಹಾಕ್ತಾಯಿದ್ದೀನಿ, ಹಾಕ್ಬಿಡೋಣ ಅವೇ ಅಂದ್ಬಿಟ್ಟು. ಈ ಕಾರ್ಪೆಟು ಕೂಡ ನನಗೆ ಇರೋದೇ ಗೊತ್ತಿರಲಿಲ್ಲ, ಮರೆತೇ ಹೋಗಿತ್ತು, ಎತ್ತಿಟ್ಟಿದ್ದೆ. ಆಮೇಲೆ ಮತ್ತೆ ಮಧ್ಯದಲ್ಲಿ ಈಗ ರೀಸೆಂಟಾಗಿ ಹೊಸ ಕಾರ್ಪೆಟ್ ತಂದಿದ್ನ ದೊಡ್ಡ ಸೈಜು, ಆಮೇಲೆ ಅದು ಇನ್ನೊಂದು ಜೊತೆ ತರೋಣ ಅನ್ನೋಷ್ಟರಲ್ಲಿ ಇದು ನೆನಪಾಯಿತು. ಅಯ್ಯೋ ಅಂತ ಮತ್ತೆ ನಾನು ತೊಗೊಳೋದು ವಿಚಾರ ಬಿಟ್ಬಿಟ್ಟೆ. ಹೊಸದು ಇನ್ನೊಂದು ಅದ್ರ ಜೊತೆ ತೊಗೊಳ್ಳೋಣ ಕಾರ್ಪೆಟು, 2 ದೊಡ್ಡದಾಗಿ ಹಾಕೋಣ ಅಂದ್ಕೊಂಡಿದ್ದೆ. ಎಷ್ಟಂತ ತುಂಬಿಸಿಟ್ಕೊಳ್ಳೋದು ಅಂತ. ಈ ದೇವ್ರುಗಳ ಮೇಲೆ ಒಂದೊಂದು ಸಲ ನಂಬಿಕೆ ಬರುತ್ತೆ, ಒಂದೊಂದು ಸಲ ಎಲ್ಲ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಅಂದರೆ ಒಟ್ಟಿನಲ್ಲಿ ಒಂಥರ ನನ್ನ ಸ್ವಲ್ಪ ಮೂಡ್ ಹೆಂಗಿರುತ್ತೆ ಹಂಗೆ ವಿಚಾರ ಮಾಡ್ತಾ ಇರ್ತೀನಿ. ಏನು ಮಾಡಿದ್ರೇನು ಮಾಡದೇ ಇದ್ರೇನು ಎಲ್ಲ ಏನು ಆಗಬೇಕಾಗಿದೆ ಅದೇ ಅಷ್ಟೇ ಆಗುತ್ತೆ. ಸುಮ್ಮನೆ ಒಂದು ನಂಬಿಕೆ ಅಥವಾ ಒಂದು ಕೆಲವ್ರಿಗೆ ಬಂದಿರುತ್ತೆ, ಬರ್ತು ತುಂಬ ದೇವರು ದಿಂಡ್ರು ಪೂಜಾ ಪಾಠ ಇಂಥದ್ದೆಲ್ಲ ವಿಪರೀತ ಹಚ್ಕೊಂಡಿರ್ತಾರೆ. ಕೆಲವರಿಗೆ ಅದ್ರ ಗಾಳಿಗಂಧನೇ, ಈಗ ನನ್ನ ಮನೆಯಲ್ಲೇ ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗಲ್ಲ ಅವೆಲ್ಲ ಮಾಡಬೇಕು ಅಂತ. ಅವಳ ಕೆಲಸ, ನಾನು ಅಂತೀನಿ ಅವಳ ಕೆಲಸನೇ ಅವರು ದೇವರು ಬಿಡು ಅಂತ. ನಾನು ಕೆಲ್ಸಕ್ಕೆ ಹೋದ್ರೂ ಅಷ್ಟೇ ಮಾಡ್ತಿದ್ನೋ ಏನೋ, ಬಟ್ ನನಗಿದೆ ಮನಸ್ಸಲ್ಲಿ ದೇವರು ದಿಂಡ್ರು ಎಲ್ಲ. ಮತ್ತೆ ಎಷ್ಟು ಬೈದ್ರೂ ದೇವ್ರಿಗೆ ಮತ್ತೆ ಮಾಡ್ತೀನಿ. ಈಗ ಮಾಡಲೇಬೇಕಲ್ವ, ಅಷ್ಟು ತಗೊಂಡು ಬಂದು ಇಟ್ಕೊಂಡ್ಮೇಲೆ. ಮನಿ ಪ್ಲ್ಯಾಂಟ್ ನೋಡಿ ಎಷ್ಟೊಂದು ಬೆಳೆದಿತ್ತು ಸ್ಟಾರ್ಟಿಂಗ್. ಈ ಮನೆಗೆ ಬಂದಾಗ ಸ್ಟಾರ್ಟಿಂಗು ತುಂಬಾ ಇತ್ತು ಮನಿ ಪ್ಲ್ಯಾಂಟು, ಸಿಕ್ಕಾಪಟ್ಟೆ. ಒಂದು ಕುಂಬಳಕಾಯಿ ಬಳ್ಳಿ ಥರ ಬೆಳ್ಕೊಂಡು ಹೋಗಿತ್ತು. ಈ ಮನೆಗೆ ಬಂದಮೇಲೆ ಎಲ್ಲ ಕತ್ತರಿಸಾಕ್ಬಿಟ್ಟೆ, ಎಲೆಗಳೆಲ್ಲ ಉದುರ್ಕೊಂಡು ಹೋಗಿದ್ವಾ, ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ. ಆಮೇಲೆ ಇವಾಗ ಒಂದು ಮನುಷ್ಯನಷ್ಟು ಉದ್ದ ಆಗಿದೆ ಅಷ್ಟೇ. ಆಮೇಲೆ ಯಾವ ಪಾಟಲ್ಲೂ ಬೆಳೀತಾ ಇಲ್ಲ, ಅದು ಯಾಕೋ ಏನೋ. ಆಮೇಲೆ ಬಾಗಿಲ ಮೇಲೆ ಈ ದೊಡ್ಡದು 2 ಫೋಟೋಗಳು ಹಾಕ್ಸಿದ್ದೆ. ಇದು ಈ ಮನೆದೆಲ್ಲ ಎಲ್ಲ ಅದೇನಂತಾರಪ್ಪ, ಕರ್ಟನ್ಸ್ಗಳೆಲ್ಲ ಹಾಕುವಾಗ ಎಲ್ಲ ರಾಡ್ ಎಲ್ಲ ಹಾಕಿಸುವಾಗ ಅಲ್ಲಿನೂ
ಮಾಡಿಸಿದ್ದೆ 2 ಫೋಟೋ ಹಚ್ಚೋ ಥರ ಮೊಳೆ ಹೊಡಿಸಿದ್ದೆ. ಆಮೇಲೆ ತೆಗೆದ್ಬಿಟ್ಟೆ. ಒಂದು ವಾರದ ಕೆಳಗೆ ಹೆಂಗೆ ಡೆಕೋರೇಟ್ ಮಾಡಿದ್ದೆ ಮನೆ, ನನಗೆ ಅದು ನೆನಪಿರಲ್ಲ. ಅದಕ್ಕೆ ನಾನು ಸುಮಾರು ಸಲ ಡೆಕೋರೇಟ್ ಮಾಡಿದಾಗೆಲ್ಲ ನಾನು ಸ್ವಲ್ಪ ವಿಡಿಯೋ ಹಿಡ್ಕೊಂಡು ಬಿಡ್ತೀನಿ. ಅಲ್ಲಲ್ಲಿ ಸ್ವಲ್ಪ ಫೋಟೋಗಳು ನನಗೆ ಆಮೇಲೆ ಮತ್ತೆ ಹಿಂದೆ ಹೆಂಗೆ ಮಾಡಿದ್ದೆ ಅಂತ ನೆನಪು ಬರಲಿ ಅಂದ್ಬಿಟ್ಟು. ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆನೇ. ಕಣ್ಣೆದುರಿಗಿದ್ದರೆ ನೆನಪಿರುತ್ತೆ, ಕಣ್ಣೆದುರಿಗಿಲ್ಲ ಅಂದರೆ ಮರೆತು ಹೋಗ್ತಾ ಇರ್ತೀನಿ. ತುಳಸಿ ಗಿಡ ನೋಡಿ ಇಲ್ಲಿತ್ತು ಆವಾಗ, ಇವಾಗ ಅಲ್ಲಿ ಮನೆ ಮುಂದ್ಗಡೆ ಬಾಗಿಲ ಹತ್ರ ಇದೆ. ಹಲ್ಲು ನೋವು ಕಡಿಮೆ ಆಯಿತು. ಡಾಕ್ಟ್ರ್ ಹತ್ರ ಏನು ಹೋಗಲಿಲ್ಲ. ಮಗಳು ಸ್ವಲ್ಪ ಮಾತ್ರೆ ತಂದು ಕೊಟ್ಟಿದ್ಲು, ಅಲ್ಲಿ ಆಫೀಸ್ ಹತ್ರ ವಿಚಾರಿಸ್ಕೊಂಡು ಅದು ತೊಗೊಂಡೆ ಕಂಟಿನ್ಯೂಸ್ ಆಗಿ. ಆಮೇಲೆ ಕಡಿಮೆ ಆಯಿತು. ಏನಂದರೆ ಎಲ್ಲ ಹಲ್ಲು ನೋವಿದೆ ಆ ಕಡೆಯಿಂದ ತಿನ್ನಬಾರ್ದು ಸುಮಾರು ದಿವಸಗಳವರೆಗೂ, ಬಿಟ್ಬಿಡಬೇಕು ಸುಮ್ಮನೆ. ಮತ್ತೆ ಹಲ್ಲು ನೋವು ಕಡಿಮೆ ಆಗೋದು, ಮತ್ತು ಅಲ್ಲೇ ತಿನ್ನೋದು, ಟೀ ಕುಡಿಯೋದು, ಸ್ವೀಟ್ದೆಲ್ಲ ಮತ್ತೆ ಹೋಗಿ ಮತ್ತೆ ಟನ್ 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 ಅಂತ ಹೊಡ್ಕೊಳ್ತಾ ಇರುತ್ತೆ. ಅಪ್ಪ ಭಯಂಕರ. ಬಿಟ್ಬಿಡ್ಬೇಕು, ಆ ಕಡೆಯಿಂದ ತಿನ್ನಬಾರ್ದು. ಇಲ್ಲ ಹಲ್ಲು ತೆಗೆಸ್ಬೇಕು, ಇಲ್ಲ ಫಿಲ್ ಮಾಡಿಸ್ಬೇಕು. ನನಗಂತೂ ಕಡಿಮೆ ಆಗಿದೆ. ಬಟ್ ಈ ಶುಗರಿಂದ ಡೇಂಜರ್ ಝೋನಲ್ಲಿ ಇದ್ದೀನಿ ಅನಿಸ್ಬಿಡುತ್ತೆ. ತುಂಬ ಹುಷಾರಾಗಿ ಇರಬೇಕು. ಕೊತ್ತಂಬರಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಕೊತ್ತಂಬರಿ ಪಲ್ಯನೂ ಸ್ವಲ್ಪ ಕಡ್ಡಿ ಪಲ್ಯ ಥರನೇ ಆಗುತ್ತೆ. ಸೇಮ್ ಟು ಸೇಮ್ ಹಂಗೆ ಇರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡ್ತಾ ಇರಿ. ಈ ಯೂಟ್ಯೂಬ್ದವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಒಂದ್ಸಲ ಅನಿಸ್ಬಿಡುತ್ತೆ, ಅಯ್ಯೋ ನಿಲ್ಲಿಸ್ಬಿಡೋಣ ಹೋಗಿ ಆ ಕಡೆ, ಯಾವನಿಗೆ ಬೇಕು ಇದೆಲ್ಲ ಅಂತ. ಎಲ್ಲ ವ್ಯೂಸ್ ಎಲ್ಲ ಇಷ್ಟು ಹಿಂದಕ್ಕೆ ತೊಗೊಂಡು ಬರ್ತಾರೆ, ದೇವರೇ ಸಿಟ್ಟು ಬಂದುಬಿಡುತ್ತೆ ನನಗೆ. ಕಷ್ಟಪಟ್ಟು ಮಾಡೋದು ಬೆಳಗ್ಗೆದ್ದು ನೋಡೋಷ್ಟರಲ್ಲಿ ಇಷ್ಟು ಹಿಂದಕ್ಕೆ ಬಂದಿರುತ್ತೆ. ಓಕೆ, ಮುಂದಿನ ವಾರ ಯಾವಾಗಾಯಿತು ಆವಾಗ ಹಾಕ್ತಾ ಹೋಗ್ತೀನಿ. ನೋಡ್ತಾ ಇರಿ, ಸಹಕರಿಸುತ್ತಾ ಇರಿ. ನೀವು ಸಹಕರಿಸಿದ್ರು ಯೂಟ್ಯೂಬ್ದವರು ಸಹಕರಿಸ್ತಾ ಇಲ್ಲ. ಏನೋ ಒಂದು ನೆಮ್ಮದಿಗೋಸ್ಕರ, ಒಂದು ಟೈಮ್ ಪಾಸ್ಗೋಸ್ಕರ ಮಾಡ್ತಾಯಿದ್ದೀನಿ ಅಂದ್ಕೊಳ್ಬೇಕು ಅಷ್ಟೇ ನಾನು. ನನಗನ್ಸುತ್ತೆ ತುಂಬ ಹಳಬರು ಯೂಟ್ಯೂಬರ್ಸ್ಗಳು ಸೇಫು ಅನಿಸುತ್ತೆ. ಇಲ್ಲೆಲ್ಲ ಕಾಪಿ ಮಾಡೋರೆ ಜಾಸ್ತಿ. ಕೆಲವೊಂದು ಇವೆ, ಈ ಕೆಲವೊಂದು ಪ್ರಾಣಿಗಳಿವೆ, ಅದರ ಹೆಸರು ಹೇಳ್ತೀನಿ ಮುಂದೆ ಯಾರ್ಯಾರು ಕಾಪಿ ಮಾಡ್ತವ್ರೆ ಅಂದ್ಬಿಟ್ಟು. ಅಷ್ಟೇ, ನಾಚಿಕೆಗಿಟ್ಟು ಜನಗಳು ಅನಿಸ್ಬಿಡುತ್ತೆ, ಸುಮ್ಮನಾಗ್ತೀನಿ, ನೋಡ್ತೀನಿ, ಸುಮ್ಮನಾಗ್ತೀನಿ ಅಷ್ಟೆ. ಬಂಡ ಜನಗಳು ಇನ್ನೇನು ಮಾಡ್ತವೆ, ಪಾಪ ಅನಿಸ್ಬಿಡುತ್ತೆ ಅವಕ್ಕೆ ನೆನೆಸ್ಕೊಂಡ್ರೆ. ಗಂಟೇನು ದೇವಸ್ಥಾನದ ಗಂಟೆ ಡಣ್ ಡಣ್ ಅಂತ. ಬೇಜಾರಾದಾಗ ಬರ್ತಾ ಹೊಡಿತಾ ಇರ್ತೀನಿ ಅದಕ್ಕೆ. ಮನೆಯಲ್ಲಿ ಅಕಸ್ಮಾತ್ ದುಷ್ಟಶಕ್ತಿಗಳಿದ್ದರೆ ಹೊರಟೋಗ್ಲಿ, ಓಡೋಗ್ಲಿ ಅಂತ. ಮನೆ ನೋಡಿ ಆವಾಗೂ ಚೆನ್ನಾಗಿತ್ತು ಒಂದು ರೀತಿ, ಈ ಥರ ಇಟ್ಟಿಂದು. ಇವಾಗ ಈ ಥರ ಇಲ್ಲ. ಅವಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಅವಳು ಮನೆಯಲ್ಲೇ ಮಾಡ್ತಾಯಿದ್ದಾಳೆ. ಇವಾಗ ಮನೆಯಿಂದನೇ ಕೆಲಸ ಮಾಡ್ತಾಯಿದ್ದಾಳೆ.
ಯಪ್ಪ ದೇವ್ರೆ, ಮುಗಿ ಬೇಗ. ಮುಗಿತಾನೇ ಇಲ್ಲ ದೇವ್ರೆ. ಓಕೆ, ಎಲ್ರಿಗೂ ನಮಸ್ತೆ, ಬಾಯ್.